ನಮಸ್ಕಾರ ಎಲ್ಲರಿಗೂ. ಇದು ಮುಂಜಾನೆ ಟೈಮ್ ರೀ. ನಾನು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡೆ ನೋಡ್ರಿ ಇಲ್ಲಿ. ಆಮ್ಯಾಗ ಪೂಜೆನೂ ಮಾಡೀನಿ ರೀ. ನಾನು ಹೂವು ಅಷ್ಟೇ 21 ಅಷ್ಟೇ ಸಿಕ್ಕಿದ್ದು ರೀ. ಹಿಂಗಾಗಿ ಗಣಪತಿಗೆ ಅಷ್ಟೇ ಇರ್ಸೀನಿ ರೀ. 21 ಹೂವು ಅಷ್ಟೇ. ಹಿಂಗಾಗಿ ಉಳಿದ ದೇವ್ರಿಗೆ ಹೂ ಇಲ್ರಿ. ಈಗ ಹೆಂಗೆ ಕಾಣತೈತೆ ನೋಡ್ರಿ ಪೂಜೆ. ಇಷ್ಟೇ ಇರ್ತೈತೆ ರೀ ಪೂಜೆ. ಸಿಂಪಲ್ಲ, ಭಾಳ ಏನು ಇರಂಗಿಲ್ಲ ರೀ. ಇಷ್ಟ ಮಾಡೋದು ನೋಡ್ರಿ. ಮೊದಲ ಉಳ್ಳಿ ಮಾಡಿದ್ಮ್ಯಾಗ ಒಂದು ಸ್ವಲ್ಪ ಹಂಗೆ ಬಿಡ್ಬೇಕು ರೀ. ಬಡದಾದ್ಮ್ಯಾಗ ಅವದ್ದು ಲಟ್ಟುನ್ಗೆ ತಂದು ಸಿಗ್ತಾವ್ರಿ. ಅವು ರೊಟ್ಟಿ ಮಾಡು ಅವು ತೊಗೊಂಡು ಹಂಗೆ ಉದ್ದೋದ್ರಿ. ಒಂದು ಸ್ವಲ್ಪ ಮ್ಯಾಗ ಡಿಸೈನ್ ಅದ ರೊಟ್ಟಿ ಹಾಕವ್ರಿ ಅವು. ನೀವು ಹಿಂಗೆ ಉದ್ದಬೇಕಂದ್ರೆ ಹಿಟ್ಟು ಭಾಳ ಗಟ್ಟಿ ನದ್ಕೋಬೇಕು ರೀ. ಭಾಳ ಜಿಗಿ ಹಾಕಿ ಪೂರ ಜಿಗಿಟ್ಟು ಗಟ್ಟಿ ಹಿಟ್ಟು ನದ್ಕೋಬೇಕು ರೀ. ಅಂದ್ರೆ ಉದ್ದಾಕ್ ಬರ್ತಾವ್ರಿ ಅವು. ಮತ್ತು ಈ ಡೈಲಿ ಮಾಡೋ ರೊಟ್ಟಿಗೆ ಹಿಟ್ಟು ನದ್ಕೊಂಡ್ರೆ ಉದ್ದಾಕ್ ಬರಂಗಿಲ್ಲ ರೀ. ಅವು ರೊಟ್ಟಿ ಹರಿತಾವೆ. ಆಮ್ಯಾಗ ಇಲ್ಲಿ ಅವ್ರಿಕಾಯಿ ಪಲ್ಯ ಮಾಡೀನಿ ನೋಡ್ರಿ ನಾನು. ಅವ್ರಿಕಾಯಿ ಹುರಿದು ಮಾಡ್ಬೇಕು ಏನೋ ಕುದಿಸಿ ಮಾಡ್ಬೇಕು ಅಂತ ಕಮೆಂಟ್ ಮಾಡಿ ಹೇಳ್ರಿ. ನಾನು ಹುರಿದು ಮಾಡೀನಿ ರೀ. ಈಗ ಕುದಿಸಿ ಮಾಡ್ಬೇಕತ್ತಾರ ರೀ ಅದಕ್ಕೆ. ಇದು ಸಾರಿಗೆ ನೋಡ್ರಿ, ಬೇಳೆ ಎಲ್ಲ ಪಾಲಕ ಗಜ್ಜರಿ ಸೌಂತಿಗೆ ಎಲ್ಲ ಕುಡಿ ಹೆರಿಚಿ ಸಾರು ಮಾಡ್ಬೇಕಂತಂದು ತೊಗೊಂಡೇನಿ ರೀ. ಇಲ್ಲಿ ಮಾಡತ್ತಾನ ನೋಡ್ರಿ ಸಾರು. ಒಂದು ಸ್ವಲ್ಪ ಗಟ್ಟಿ ಬೇಕು ರೀ ನಮ್ಮ ಮನ್ಯಾಗ. ಹಿಂಗಾಗಿ ಬೇಳೆ ಒಂದು ಸ್ವಲ್ಪ ಹೆಚ್ಚಾಕಿರ್ತೀವಿ ರೀ ನಾವು. ಈಗ ಸಾರು ಮಾಡತ್ತಾನ ನೋಡ್ರಿ ನಾನು. ಸಜ್ಜಿ ರೊಟ್ಟಿ ಮಾಡೀನಲ್ರಿ. ಹಿಂಗಾಗಿ ಗ್ಯಾಸ್ ಕಟ್ಟಿ ಒಂದು ಸ್ವಲ್ಪ ಹೊಲಸ್ಕೊಳತೈತೆ ರೀ ಅದು. ಭಾಳ ದಿವಸ ಆತ್ರಿ ಮನ್ಯಾಗ ಏನು ಸ್ವೀಟ್ ಮಾಡಿದ್ದಿಲ್ಲ ರೀ. ಹಿಂಗಾಗಿ ಜಾಮೂನ್ ಮಾಡೀನಿ ರೀ ನಾನು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ.